ನಮಸ್ಕಾರ ಸ್ನೇಹಿತರೆ, SNC ಆಲ್ ಇನ್ ಒನ್ ಚಾನೆಲ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ. ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರತಕ್ಕಂಥದ್ದು ನಮ್ಮ ದೇಶ, ನಮ್ಮ ನಾಡು ವೈವಿಧ್ಯ ಸಂಸ್ಕೃತಿಯ ಬೀಡು. ಇದೆಲ್ಲ ನಿಮಗೆ ಗೊತ್ತಿರ್ತಕ್ಕಂಥದ್ದು. ಅನೇಕ ಹಬ್ಬಗಳನ್ನು ಆಚರಿಸ್ತೇವೆ ನಾವು, ಅನೇಕ ರೀತಿಯ ಸಂಸ್ಕೃತಿ ನಮ್ಮಲ್ಲಿ ಸಮ್ಮಿಳಿತವಾಗಿ ಬಂದಿದೆ ಅಲ್ವಾ. ಹಾಗೆ ಉತ್ಸಾಹ ಹಾಗೂ ನವ ಚೈತನ್ಯ ಕರುಣಿಸುವ ವರ್ಷದ ಮೊದಲ ಹಬ್ಬ ಅಂತ ಹೇಳಿದರೆ ಮಕರ ಸಂಕ್ರಮಣ ಅಥವಾ ಮಕರ ಸಂಕ್ರಾಂತಿ ಹಬ್ಬ. ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸತಕ್ಕಂತಹ ದಿನ ಮಕರ ಸಂಕ್ರಾಂತಿಯ ದಿನ. ಈ ದಿನದಿಂದ ಉತ್ತರಾಯಣ ಪ್ರಾರಂಭ ಆಗುತ್ತೆ. ಉತ್ತರಾಯಣ ಪುಣ್ಯಕಾಲ ಅಂತ ಹೇಳಿದರೆ ಸ್ವರ್ಗದ ಬಾಗಿಲು ಓಪನ್ ಆಗಿರುತ್ತೆ ಅಥವಾ ತೆರೆದಿರುತ್ತೆ ಅಂತ ಹೇಳ್ತಾರೆ. ಈ ಸಮಯದಲ್ಲಿ ಮೃತರಾದವರು ಯಾರಾದರೂ ಇದ್ದರೆ ಅವರು ನೇರವಾಗಿ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಈ ಕಾರಣದಿಂದಾಗಿಯೇ ಭೀಷ್ಮರು ಸಹ ಕುರುಕ್ಷೇತ್ರ ಯುದ್ಧದಲ್ಲಿ ಸಾವಿನಂಚಿನಲ್ಲಿ ಒದ್ದಾಡ್ತಿದ್ದರೂ ಸಹ ಅರ್ಜುನನು ನಿರ್ಮಿಸಿದಂತಹ ಶರಶಯ್ಯೆಯಲ್ಲಿ ಮಲಕ್ಕೊಂಡು ಉತ್ತರಾಯಣ ಕಾಲದವರೆಗೂ ನಿರೀಕ್ಷಣೆಯನ್ನು ಮಾಡಿ ಉತ್ತರಾಯಣ ಪುಣ್ಯಕಾಲದಲ್ಲಿ ತಮ್ಮ ದೇಹತ್ಯಾಗವನ್ನು ಮಾಡಿದರು ಅನ್ನುವಂತಹದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂತಹ ವಿಚಾರವೇ ಆಗಿದೆ. ಸಮುದ್ರ ಮಥನ ಕಾಲದಲ್ಲಿ ಶ್ರೀಲಕ್ಷ್ಮಿಯು ಅಲ್ಲಿ ಜನಿಸಿದಂತಹ ಸಂದರ್ಭ ಉತ್ತರಾಯಣ ಕಾಲ. ಬ್ರಹ್ಮನು ಜಗತ್ತಿನ ಸೃಷ್ಟಿಯನ್ನು ಪ್ರಾರಂಭ ಮಾಡಿದ್ದು ಉತ್ತರಾಯಣ ಕಾಲ. ಶಿವ ಮತ್ತು ಪಾರ್ವತಿಯರು ವಿವಾಹವಾಗಿದ್ದು ಉತ್ತರಾಯಣ ಕಾಲ. ಇಂದ್ರನಿಗೆ ಗೌತಮರು ಶಾಪ ವಿಮೋಚನೆ ಮಾಡಿದ್ದು ಸಹ ಉತ್ತರಾಯಣ ಪುಣ್ಯಕಾಲದಲ್ಲಿ. ನಾರಾಯಣ ದೇವರು ವರಾಹ ಅವತಾರವನ್ನು ತಾಳಿ ಭೂಮಿಯ ಮೇಲೆ ಬಂದು ಪಾದಸ್ಪರ್ಶ ಮಾಡಿದ್ದು ಸಹ ಉತ್ತರಾಯಣ ಕಾಲ. ಈ ರೀತಿಯಲ್ಲಿ ಉತ್ತರಾಯಣ ಕಾಲ ಹಲವು ಪುಣ್ಯ ವಿಚಾರಗಳಿಗೆ ಸಾಕ್ಷಿಯಾಗಿ ಇರ್ತಕ್ಕಂಥದ್ದು. ಉತ್ತರಾಯಣ ಕಾಲದಲ್ಲಿ ಮಾಡ್ತಕ್ಕಂಥ ಎಲ್ಲ ಕಾರ್ಯಗಳು ಶುಭವಾಗಿರುತ್ತೆ ಅನ್ನುವಂತಹ ಒಂದು ನಂಬಿಕೆ. ಹಾಗಾಗಿ ಅನೇಕ ವಿವಾಹಗಳು, ಚೌಲ, ಉಪನಯನ, ಗೃಹ ಪ್ರವೇಶ ಇತ್ಯಾದಿ ಶುಭ ಸಮಾರಂಭಗಳು ಅಂತ ಏನೆಲ್ಲ ಇದೆಯೋ ಅವೆಲ್ಲವನ್ನು ಉತ್ತರಾಯಣ ಪುಣ್ಯಕಾಲದಲ್ಲಿಯೇ ಮಾಡ್ತಕ್ಕಂಥದ್ದು ಪ್ರತೀತಿ. ವರ್ಷ 2025 ಮಕರ ಸಂಕ್ರಾಂತಿ ಯಾವಾಗ ಬಂದಿದೆ ಅದರ ವಿವರವನ್ನು ನೋಡೋದಾದರೆ, ತಾರೀಖು 14 ಜನವರಿ 2025 ಪುಷ್ಯ ಕೃಷ್ಣ ಪಾಡ್ಯ ಮಂಗಳವಾರ ಸಾಯಂಕಾಲ 4:42 ಸಮಯದಲ್ಲಿ ಪುನರ್ವಸು ನಕ್ಷತ್ರ, ವಿಷ್ಕಂಭ ಯೋಗ, ಕೌಲವಕರ್ಣ ವೃಷಭ ಲಗ್ನದಲ್ಲಿ ಸೂರ್ಯನು ನಿರಹಣ ಮಕರ ರಾಶಿಯನ್ನು ಪ್ರವೇಶಿಸ್ತಾನೆ. ಈ ಸಂಕ್ರಾಂತಿ ಕುಮಾರಿಯ ಹೆಸರು ಮಹೋದರಿ. ಇವಳು ಚಂದನ ಲೇಪಿತಳಾಗಿ ಹಸಿರು ವಸ್ತ್ರ ಧರಿಸಿರ್ತಾಳೆ. ಬೆಳ್ಳಿ ಭೂಷಣ ಮತ್ತು ಮುತ್ತುಗಳಿಂದ ಅಲಂಕೃತಳಾಗಿರ್ತಾಳೆ. ಬಕುಲ ಪುಷ್ಪವನ್ನು ಇಟ್ಕೊಂಡಿರ್ತಾಳೆ. ತಾಮ್ರದ ಪಾತ್ರೆಯಲ್ಲಿ ಭಿಕ್ಷೆಯೊಂದಿಗೆ ಖಡ್ಗವನ್ನು ಹಿಡಿದು ಹಂದಿ ವಾಹನವನ್ನೇರಿ ಎತ್ತನ್ನು ಉಪವಾಹನವಾಗಿ ಬಳಸಿಕೊಂಡು ನೈಋತ್ಯ ದಿಕ್ಕಿನಲ್ಲಿ ದೃಷ್ಟಿ ಇಟ್ಟು ಉತ್ತರದಿಂದ ದಕ್ಷಿಣಕ್ಕೆ ಬರ್ತಾಳೆ. ಈ ಸಾರಿಯ ಸಂಕ್ರಾಂತಿ ದೇವತೆಯ ಹೆಸರು ಮಹೋದರಿ. ಮಹೋದರಿಯು ಬಿಟ್ಟು ಬರತಕ್ಕಂತಹ ದಿಕ್ಕಿನಲ್ಲಿ ಸೌಖ್ಯ ಉಂಟಾಗುತ್ತೆ, ಮತ್ತೆ ಹೋಗುವ ಹಾಗೂ ಅವಳ ದೃಷ್ಟಿ ಇರತಕ್ಕಂತಹ ದಿಕ್ಕುಗಳಿಗೆ ತೊಂದರೆ ಉಂಟಾಗಬಹುದು. ಈ ಸಲದ ಮಕರ ಸಂಕ್ರಾಂತಿಯ ಫಲ ಇದು. ಹೇಗಪ್ಪ ಅಂದರೆ, ಈ ಕಳ್ಳರಿಗೆ ಅತೀ ಹೆಚ್ಚು ಸುಖ. ಕಳ್ಳಕಾಕರು, ಕದೀಮರು, ಕೊಲೆಗಡಕರು, ಸುಲಿಗೆ ಮಾಡುವವರು, ದರೋಡೆಕಾರರು ಇಂಥವರಿಗೆಲ್ಲ ಹೆಚ್ಚು ಅವಕಾಶಗಳು ಸಿಗ್ತಾ ಹೋಗುತ್ತೆ. ಅಂದರೆ ಇಂಥವರ ಹಾವಳಿ ಹೆಚ್ಚಾಗುತ್ತೆ ನಾಡಿನಲ್ಲಿ. ಹಾಗೆಯೇ ಈ ವ್ಯಾಪಾರ ವ್ಯವಹಾರಗಳಿಗೆ ಹೆಚ್ಚು ನಷ್ಟ ಉಂಟಾಗುತ್ತೆ ಅನ್ನೋದು ಈ ಸಲದ ಮಕರ ಸಂಕ್ರಾಂತಿಯ ಫಲ ಸ್ನೇಹಿತರೆ. ಈ ರೀತಿಯಾಗಿ ವಿಶೇಷ ಫಲಗಳನ್ನು ಹೊಂದಿರತಕ್ಕಂತಹ ಮಕರ ಸಂಕ್ರಾಂತಿಯು 12 ರಾಶಿಗಳವರ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು.